ಹೊತ್ತಿಗೆ ಇವತ್ತು ವಚನ ಉಭಯ ಕಾರ್ಯಕ್ರಮದಾಗ ನನಗೆ ಅವಕಾಶ ಸಿಕ್ಕ್ಯದ. ಅದರ ಸಲುವಾಗಿ ವಚನ ಉಭಯ ಕಾರ್ಯಕ್ರಮ ನಾನು ಶಂಕರ್ ಆವಾಜ ಮಹಾತ್ಮ ಬಸವೇಶ್ವರರ ಒಂದು ಚೈತನ್ಯ ಸ್ವರೂಪಕ್ಕೆ ಶರಣೆಂದು ಇಲ್ಲಿ ನೆರೆದಂಥ ಎಲ್ಲ ತಂದೆ ತಾಯಿ ಸ್ವರೂಪಗಳಿಗೆ ಶರಣ. ನನ್ನದೊಂದು ಸ್ವಭಾವ ನಿಮ್ಗೆ ಹೇಳ್ತೀನಿ. ಯಾವ ವಿಷಯ ಆಗಲಿ ಇದಕ್ಕಿಂತ ಮುಂಚೆ ನಾ ಏನು ಹೇಳಿ ಅಂದರೆ ಒಂದೇ ವಿಷಯ ಮೇಲೆ ನಾ ಭಾಷಣ ಮಾಡ್ತೀನಿ. 4 ವಚನಗಳು ಹೇಳಬೇಕು, 4 ಅರ್ಥ ಹೇಳಬೇಕಂದ್ರೆ ಸ್ವಲ್ಪ ಜನ ನನಗಾಗಲ್ಲ. ಯಾಕಂದ್ರೆ ವಿಷಯ ತಿಳಿಬೇಕು. ಒಂದು ವಿಷಯ ತಿಳಿದ್ರೆ ಪರಿಪೂರ್ಣ ತಿಳಿದ್ರೆ ಅದ್ರ ಬಾರಿದರೆ ಆಲೋಚನೆ ಮಾಡೋಕ್ಕೆ ಮನಸ್ಸಿಗೆ ತಿಳಿತದೆ. ಅಂಥ ವಿಷಯ ಹೋದ್ಕೆಪಿ ತನ್ನ ತಿಳಿದವನೇ ದೇವರು ಎಂಬುದು ಒಂದು ಭಾಳ ದೊಡ್ಡ ವಿಷಯವಿದೆ. ಆ ವಿಷಯದಲ್ಲಿ ನನಗೆ ಭಾಳ 2-3 ಸ್ವಾಮಿಲಿಂದ ಫೋನ್ ಬಂದದ. ಆದರೆ ಈ ಬಸವ ತತ್ವ ಎಂಬುದು ನಿಮ್ಗೆ ಹೇಳ್ತೀನಿ, ಭಾಳ ವಿಶಾಲವಾದ ತತ್ವ ಇದು, ಸಂಕುಚಿತವಾದ ತತ್ವ ಅಲ್ಲ ಇದು. ಭಾಳ ಮಂದಿಗೆ ಇನ್ನೂ ಏನು ಅರ್ಥ ಆಗೋದು, ಬಸವಣ್ಣ ಅಂದರೆ ಏನೂ ಅರ್ಥ ಆಗೋದು. ಒಂದು ಇವತ್ತು ವಿಶ್ವದಾಗ ವಿದ್ಯಮಾನ ಆಗೋಂಥ ಪರಿಸ್ಥಿತಿ ಬಂದದ ಬಸವ ತತ್ವ ಮೇಲೆ. ಇಲ್ಲೇ ಇಲ್ಲ, ಇಲ್ಲಿಂದ ವಿದೇಶದಾಗ ಭೀ ಏನಂದ್ರೆ ಬಸವಣ್ಣ ವಿಷಯದಾಗ ಭೀ ಭಾಳ ಆಲೋಚನೆ ಮಾಡ್ತಾರೆ. ಇಂಥ ಒಂದು ಸಾಮಾಜಿಕ ಕಾರ್ಯಕರ್ತ ಮತ್ತು ಧಾರ್ಮಿಕ ಕಾರ್ಯಕರ್ತ ಅವನ ಸಿದ್ಧಾಂತಗಳು ಏನಿರ್ತಾರ ಇವತ್ತು ನಮ್ಮ ಜೀವನ ಒಂದು ನಡೆಸುವಂಥ ಸಿದ್ಧಾಂತಗಳವ ಯಾರು ಬಸವಣ್ಣ. ಅದಕ್ಕೆ ಅಂಥ ಸಿದ್ಧಾಂತಗಳಲ್ಲಿ ಒಂದು ತತ್ವ ನಾನು ನಿಮ್ಗೆ ಹೇಳ್ತೀನಿ, ಬಯಲು ಮತ್ತು ಶೂನ್ಯವಾದ. ಭಾಳ ಕಠಿಣವಾದ ಶಬ್ದ ಅದ ಇದು, ನಿಮ್ಗೆ ಹೇಳ್ತೀನಿ. ಕಠಿಣವಾದ ಸಬ್ಜೆಕ್ಟ್ ಅದ ಬಯಲು ಮತ್ತು ಶೂನ್ಯವಾದ. ಭಾಳ ಕಠಿಣವಾದ ಶಬ್ದ ಅದ. ಆದ್ರೆ ಬಯಲು ಅಂದ್ರೆ ಒಂದೇ, ಶೂನ್ಯವಾದರೆ ಒಂದೇ. ಬುದ್ಧದ ಇದು ನಮ್ಮ ಬೌದ್ಧ ಧರ್ಮದಾಗ ಶೂನ್ಯವಾದ ಅಂತ ಒಂದು ವಿಷಯ ಬರ್ತದೆ. ಎಲ್ಲಿ? ಬೌದ್ಧ ಧರ್ಮದಾಗ. ಅಂದ್ರೆ ಅವರು ಪರಿಪೂರ್ಣದಿಂದ ತನ್ನ ಆತ್ಮಸಾಕ್ಷಾತ್ಕಾರವಾಗಿ ಅವರಲ್ಲೇ ಒಂದು ಶಾಂತಿ ರೂಪ ಅಂತ ತಗೋತಾರ. ಅದಕ್ಕೆ ಅವ್ರು ಏನಂತಾರೆ ಅಂದರೆ ನಿರ್ವಾಣ ಪದ್ಧತಿ ಅಂತಾರೆ. ಅದಕ್ಕೆ ಏನಂತಾರೆ? ನಿರ್ವಾಣ ಪದ್ಧತಿ ಅಂತಂತಾರೆ ಬೌದ್ಧರು. ಶೂನ್ಯವಾದಕ್ಕೆ ಹೋಗ್ತಾರೆ. ಶೂನ್ಯಲಿಂದೇ ಜಗತ್ತು ಹುಟ್ಟಿದ, ಶೂನ್ಯಲಿಂದೇ ಜಗತ್ತು ಬೆಳೆತದ, ಶೂನ್ಯದಾಗೆ ಜಗತ್ತೇ ವಿಲೀನ ಆಯ್ತದ ಅಂಬೋದು ಅವ್ರದ್ದು ಒಂದು ತತ್ವ. ಯಾರ್ದು? ಬುದ್ಧದು. ಅವ್ರದ್ದು ಒಂದು ತತ್ವ. ಅದೇ ರೀತಿ ಜೈನರು ಅಹಿಂಸದಾಗ ಏನದಲ್ಲ ಅವರು ದೇವರನ್ನು ಕಾಣ್ತಾರೆ. ಅಹಿಂಸಾ ತತ್ವೇ ಅವರಿಗೆ ಮೇಲೆ. ಆದ್ರೆ ಇಂಥ ಇದು ಒಂದು ತತ್ವಗಳು, ಇಂಥ ಒಂದು ತತ್ವ ತಿಳಿಬೇಕಾದ್ರೆ ಮೊದಲು ನಾವು ತಿಳ್ಕೋಬೇಕು ತತ್ವ ಅಂದರೆ ಏನು. ಭಾಳ ವಿಷಯ ದೊಡ್ಡದು. ತತ್ವ ಅಂದರೆ ಏನು? ಎಲ್ಲ ನಾವು ಮಾತಾಡ್ತೀವಿ. ಬಸವ ತತ್ವ ಚಂದದ, ಬೌದ್ಧ ತತ್ವ ಚಂದದ, ಈಸಾ ಮಸೀದ್ ತತ್ವ ಚಂದದ, ಇಸ್ಲಾಂ ಮತ ಧರ್ಮ ತತ್ವ ಅಂತ ಎಲ್ಲ ನಾವು ಹೇಳ್ತೇವೆ. ಆದರೆ ತತ್ವ ಅಂದರೆ ಏನು? ತತ್ವ ಅಂದ್ರೆ ತತ್ ಅಂದ್ರೆ ನೀನು, ತ್ವಮ್ ಅಂದ್ರೆ ತತ್ ಅಂದ್ರೆ ಅದು, ತ್ವಮ್ ಅಂದ್ರೆ ನೀನು. ಇದು ಅರ್ಥ ಮಾಡ್ಕೊಡಿ. ತತ್ ಅಂದ್ರೆ ಅದು ಅಂದ್ರೆ ಏನು? ಪರಮಾತ್ಮ. ತ್ವಮ್ ಅಂದರೆ ನೀನು. ಅಂದ್ರೆ ತತ್ವ ಅಂದ್ರೆ ಆ ಪರಮಾತ್ಮ ಮತ್ತು ನೀನು ಅಂಥ ವಿಷಯ ಏನದ ತಿಳಿಸಲಿಕ್ಕೆ ತತ್ವ ಅಂತ ಅಂತಾರೆ. ಈ ತತ್ವ ಸಿದ್ಧಾಂತ ಕೇವಲ ಏನಂದ್ರೆ ಧಾರ್ಮಿಕ ಗ್ರಂಥಗಳಿದಾಗೆ ಬರ್ತಾವೆ ತತ್ವ ಸಿದ್ಧಾಂತಗಳು. ನೀನು ಮತ್ತು ಪರಮಾತ್ಮ ಈ ವಿಷಯಗಳನ್ನು ತಿಳಿಸಲಿಕ್ಕೆ ಏನದಲ್ಲ ತತ್ವ ಅಂತಂತಾರೆ. ಆಧ್ಯಾತ್ಮಿಕ ವಿಷಯದಲ್ಲೇ ಈ ವಿಷಯ ಬರ್ತದೆ. ಎಲ್ಲೋ ನೆನಪಿಕ್ರಿ. ತತ್ವ ಅಂದರೆ ಏನಂದ್ರೆ ತತ್ವ. ತತ್ ಅಂದ್ರೆ ಅದು, ತ್ವಮ್ ಅಂದ್ರೆ ನೀನು. ಇವೆರಡೂ ಕೂಡಿ ತತ್ವ ಪದ ಹುಟ್ಟ್ಯದ. ಅದಕ್ಕೆ ಆ ವಿಷಯ ತಿಳಿಸಲಿಕ್ಕೆ ಏನಂತಾರೆ ಅಂದ್ರೆ ತತ್ವ ಅಂತಂತಾರೆ. ಧಾರ್ಮಿಕ ವಿಷಯ ತಿಳಿಸಲಿಕ್ಕೆ. ಇದಕ್ಕೆ ಈ ಸಾಹಿತ್ಯಿಕ ಈ ತತ್ವಕ್ಕೆ ನಿಮ್ಗೆ ಹೇಳ್ತೀನಿ, ಚಾರ್ವಾಕ ಪದ್ಧತಿಯವರೇ ಆಗಲಿ ನಾಸ್ತಿಕದವರಾಗಲಿ ಅವ್ರಿಗೆ ಒಪ್ಪರು.
ಆಧ್ಯಾತ್ಮಿಕ ತತ್ವಕ್ಕೆ ಅವ್ರದ್ದೊಂದು ಬೇರೆನೇ ಇರ್ತದೆ. ಅವ್ರ ವಿಚಾರ ಬಿಲ್ಕುಲ್ ಬೇರೆನೇ ಇರ್ತದೆ. ಅವರು ಇಂಥದ್ದು ಎಲ್ಲ ದೇವರಿಗಾಗಲಿ ಅದಕ್ಕಾಗಲಿ ಎದಕ್ಕೆ ಒಪ್ಪರು. ಮೊದಲನೇ ಹೇಳಿದೇನಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಬಂದದ, ಧಾರ್ಮಿಕ ಪದ್ಧತಿ. ಅದರಾಗಿಂದ ದೇವರಂಬ ವಿಷಯ ಅದ, ಆತ್ಮ ಒಂದು ವಿಷಯ ಅದ, ಅಂಥ ವಿಷಯಗಳೆಲ್ಲ ಬಂದವ. ಅದರ ನಡುವೆ ಬೌದ್ಧ ಧರ್ಮ ಬಂದ್ಮ್ಯಾಕ ಆ ವಿಷಯ ಸ್ವಲ್ಪ ಕಡಿಮೆ ಆಯಿತು. ಯಾಕಂದ್ರೆ ದೇವ್ರಿಗೆ ಹೋಗ್ತಿದ್ದಿಲ್ಲ ಆತ, ಆತ್ಮಕ್ಕೆ ಒಪ್ಪಲ್ಲಿದ್ದ. ಸಿರ್ಫ್ ಮನುಷ್ಯನ ಗುಣಕ್ಕೆ ಏನಾದ್ರೆ ಮಹತ್ವ ಕೊಟ್ಟಂಥ ಮಹಾನುಭಾವ. ಮನುಷ್ಯನ ಗುಣ ಅವ್ರು ಏನಂತೀರಂದ್ರೆ, ಬೌದ್ಧಕ್ಕೆ ಕೇಳ್ತಾರೆ ಒಬ್ಬರು ಸಾಯಾಳಿ, ನೀ ಆಖರಿ ಸಂದೇಶ ಹೇಳೋದು ಕೇಳ್ತಾರೆ ಬೌದ್ಧಗೆ. ಅದರ ಬೌದ್ಧ ಏನಂತಾನೆ, ಬೌದ್ಧ ಸಾಯಾಳಿಗೆ ಏನಂತಾನ ಬುದ್ಧ, ನೀ ಜ್ಯೋತಿ ಆಗುವಂತಾನ. ಏನಂತಾನ? ಜ್ಯೋತಿ ಆಗು. ಅಂದರೆ ನಿನ್ನ ಜೀವನ ಒಂದು ಜ್ಯೋತಿ ಆಗಬೇಕು. ಒಂದು ನಾವು ಮನೆಗೆ ಒಂದು ದೀಪ ಹಚ್ತೇವೆ ಅಂದರೆ ಹ್ಯಾಂಗೆ ಬೆಳಕು ಕೊಡ್ತದಲ್ಲ, ಹಂಗೆ ನೀ ಏನಾದ್ರೆ ಮನುಷ್ಯನ ಜೀವನ ಇರೋದು ನೀನು ಜ್ಯೋತಿ ಆಗಬೇಕು, ಬೆಳಕು ಕೊಡಬೇಕು ಅಂತಂತಾನೆ. ಅದು ಭಾಳ ದೊಡ್ಡ ವಿಷಯ. ಅಂದರೆ ಏನು, ಎಲ್ಲರಿಗೆ ಪರೋಪಕಾರ ಮಾಡಬೇಕು ಎಂಬುದೇ ಬೌದ್ಧ ಧರ್ಮದ ಒಂದು ಲಾಸ್ಟ್ ಸಂದೇಶ. ಇದು ಇಂಥದ್ದು. ಅದಕ್ಕೆ ನಾವು ಈ ವಿಷಯಗಳನ್ನು ಏನಾದಲ್ಲ, ಈ ಓಶೋ ಭೀ ಆಗಿ ಹೋಗ್ಯಾರ, ಅವ್ರು ಭೀ ಏನಾರ ಭಾಳ ಇದು ವಿಷಯದಾಗ ಆಧ್ಯಾತ್ಮ ವಿಷಯದಾಗ ಹೇಳ್ಯಾರ. ಎಲ್ಲ ತಂಬಲ್ಲೇ ಅದೇ ತನಗೆ ತಾ ತಿಳ್ಕೊಂಬದೇ ಏನಾದ್ರೆ ಮೂಲ ತತ್ವ ಅಂತ ಹೇಳ್ಯಾರ. ನಾನು ಇದಕ್ಕಿಂತ ಮುಂಚೆ ಹೇಳಿದೆ, ನಾನು ಯಾರು ಅಂಬದು ಹೇಳಿದೆ. ತನ್ನ ತಾ ತಿಳಿದೋಡೆ ತಾನೇ ದೇವರು ಕಾಣ ಅಂತಂದು. ಹೊರಗೆ ಏನಿಲ್ಲ, ಎಲ್ಲ ನಮ್ಮ ಆತ್ಮಗದ, ನಮ್ಮ ಗುಣಧರ್ಮದಾಗದ, ನಮ್ಮ ನಡವಳಿ ಮೇಲದ. ಇಂಥ ಒಂದು ತಾತ್ವಿಕ ಚಿಂತನೆ ತಿಳಿದದಂದ್ರೆ, ಅಂಥ ತಾತ್ವಿಕ ಚಿಂತನೆ ತಿಳಿಬೇಕಾಯ್ತಂದ್ರೆ ನಾವು ಧಾರ್ಮಿಕ ಅಧ್ಯಯನ ಮಾಡಬೇಕಾಯ್ತದೆ. ಧಾರ್ಮಿಕ ಅಧ್ಯಯನ ಮಾಡಿದ್ರೆ ತಾತ್ವಿಕ ಚಿಂತನೆ ಬರೋದು. ಧಾರ್ಮಿಕ ಸಂಘಟನೆದಾಗ ಕುಂತರೆ, ಸಮಾಜದಾಗ ಕುಂತರೆ, ಒಳ್ಳೆಯವ್ರ ಬಳಿ ಕುಂತರೆ ಇದು ನಮಗೇನದಲ್ಲ ತಾತ್ವಿಕ ಚಿಂತನೆ ತಿಳಿತದೆ. ಭಾಳ ದೊಡ್ಡ ವಿಷಯ ಅದ ನಿಮ್ಗೆ ಹೇಳ್ತೀನಿ ನಾನು. ಸುಳ್ಳೆ ನಮ್ಮ ಸೊಸೈಟಿ ಹಿಂಗಿರ್ತದೆ, ಒಳ್ಳೆಯ ಸೊಸೈಟಿದಾಗ ಕುಂತರೆ ನಮ್ಗೆ ಅದೇ ಸ್ವಭಾವ ಬೀಳ್ತದೆ. ಕೆಟ್ಟ ಸೊಸೈಟಿದಾಗ ಕುಂತಾರೆ ನಮ್ಗೆ ಅದೇ ಸ್ವಭಾವ ಬೀಳ್ತದೆ. ನೀವು ಆಲೋಚನೆ ಮಾಡಿ ನೋಡಿ. ಒಳ್ಳೆಯದೆಂಬುದು ಭಾಳ ಕಡುವದ, ಕೈ ಅದ, ಕಡೆಗೆ ಅದು ಒಂದಿನ ನಾವು ಸೈ ಐತದ. ಹಂಗೆ ನಾವೇನಾದ್ರೆ ಒಳ್ಳೆಯ ಒಂದು ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಏನಾದ್ರೆ ಬಸವ ತತ್ವ ಸಿದ್ಧಾಂತದ. ಈ ಮುಖ್ಯ ವಿಷಯಕ್ಕೆ ಬರ್ತೀನಿ ನಾನು, ಬಯಲು ಶೂನ್ಯವಾದ. ಇದು ಜರ ಕಠಿಣ ವಿಷಯ ಅದ, ಜರ ತಿಳ್ಕೊರಿ. ಶೂನ್ಯ ಅಂದ್ರೆ ನಿಮ್ಗೆ ಹೇಳ್ತೀನಿ, ಪರಶಿವ ತತ್ವ. ಶೂನ್ಯ ಅಂದ್ರೆ ಬಯಲಂದ್ರೆ ಪರಶಿವ ತತ್ವ. ಅರ್ಥ ಮಾಡ್ಕೊರಿ. ಎಲ್ಲಿ ಶೂನ್ಯವಾದದ, ಎಲ್ಲಿ ಬಯಲದ ಅಂದ್ರೆ ಪರಶಿವ ತತ್ವ ಅದ, ಪರಶಿವ ಶಕ್ತಿ ಅದ ಅಂಬುದೇ ಶೂನ್ಯ. ಇದ್ರ ಭಾವಾರ್ಥ ನಿಮ್ಗೆ ಹೇಳ್ತೀನಿ ನಾನು. ಈಗ ಲಿಂಗ ಅದ, ಲಿಂಗದ ಅರ್ಥ ಏನು ಕೊಟ್ಟ ಅಂದ್ರೆ ಶಿವಪುರಾಣದಾಗ, ಲೀನಂ ಅರ್ಥಂ ಗಮೇತೆ ಲಿಂಗ ಅಂದ್ರೆ ಯಾವುದು ತನ್ನಲ್ಲಿ ಹುಟ್ಟಿ ತನ್ನಲ್ಲಿ ಲಯ ಮಾಡ್ಕೊತ ಅದಕ್ಕೆ ಲಿಂಗ ಅಂತಾರೆ. ಅದೇ ರೀತಿ ಬಯಲು ಭೀ ಹಾಗೆ. ಬಯಲು ಅಂದರೆ ಏನು? ಶೂನ್ಯ. ಶೂನ್ಯ ಅಂದರೆ ಏನು? ಅದು ತನ್ನಲ್ಲಿ ಹುಟ್ಟೋದು ಮತ್ತು ಬೆಳೆದು ತನ್ನಲ್ಲಿ ಲೀನ್ ಮಾಡ್ಕೊಂಡ ಪರಶಕ್ತಿಯನ್ನು, ಶಿವನ ಶಕ್ತಿ ಅದ, ಅದಕ್ಕೆ ಶೂನ್ಯವಾದ ಅಂತ ನೆನಪಿಕ್ರಿ ಈ ವಿಷಯನು. ಈ ಒಂದು ನಮ್ಮ ಉಪನಿಷದಾಗ ಒಂದು ಇದು ಬರ್ತದೆ, ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ. ಅಂದರೆ ಏನು? ಜೀರೋದಾಗ ಜೀರೋ ಕೂಡಿಸಿರಿ ಜೀರೋನೇ ಬರ್ತದೆ, ಜೀರೋದಾಗ ಮೈನಸ್ ಮಾಡಿ ಜೀರೋನೇ ಬರ್ತದೆ, ಜೀರೋದಾಗ ಭಾಕಾರ ಮಾಡಿ ಜೀರೋನೇ ಬರ್ತದೆ. ಹೀಗೆ ಮನುಷ್ಯನ ಜೀವನ ಭೀ ಹಾಗೆ. ಏನಂದ್ರೆ ಈ ಪ್ರಕೃತಿಯಲ್ಲಿ ಹುಡ್ತಾನೆ, ಪ್ರಕೃತಿಯಲ್ಲಿ ಬೆಳಿತಾನೆ, ಪ್ರಕೃತಿಯಲ್ಲಿ ಲೀನ ಆಯ್ತಾನೆ. ಇದೇ ಲಿಂಗ ತತ್ವ. ಲಿಂಗ ಅಂದರೆ ಏನು? ಪ್ರಕೃತಿಯಲ್ಲಿ ಹುಟ್ಟೋದು ಬೆಳೆದು ಮತ್ತು ಪ್ರಕೃತಿಯಲ್ಲಿ ಲೀನ್ ಆಗೋದು, ಅದಕ್ಕೆ ಲಿಂಗ ತತ್ವ ಅಂತಾರೆ. ಆದರೆ ಇದ್ರ ಬಾಲ್ಯಾಗ ನಾವು ಸ್ವಲ್ಪ ನೋಡೋಣ. ಲಿಂಗದ ಬಾಲ್ಯದಾಗೆ ಇನ್ನೊಂದು ಸ್ಟಿಫೆನ್ ಹಾಕ್ ಅಂತ ಒಬ್ಬ ಸೈನ್ಸ್ ಆಗಿ ಹೋಗ್ಯಾನ. ಅವನು ಕೈಕಾಲುಗಳೆಲ್ಲ ವಂಕಿದ್ದು ಎಲ್ಲ ಇದ್ದು, ಅದರ ಭಾಳ ದೊಡ್ಡ ವಿಜ್ಞಾನಿ, ಭಾಳ ದೊಡ್ಡ ವಿಜ್ಞಾನಿ ಅವ ಒಂದು ವಿಷಯ ಕಂಡು ಹಿಡ್ತಾನೆ. ಇವತ್ತ ನಾಳೆ ಸೈನ್ಸ್ದಾಗ ಯಾರು ವಿಷಯ ಕಂಡು ಹಿಡ್ತಿಲ್ಲ ಅಂಥ ಒಂದು ವಿಷಯ ಕಂಡು ಹಿಡ್ದಾನೆ ಸ್ಟಿಫೆನ್.
ಸ್ಟಿಫೆನ್ ಹಕ್ ಅಂತ ಯಾರೂ ಕಂಡು ಹಿಡ್ದಿಲ್ಲ. ವಿಶ್ವ ಎಲ್ಲಿಂದ ಹುಡ್ತು, ಹ್ಯಾಂಗೆ ಹುಡ್ತು, ಇವರೆಲ್ಲ ದೇವ್ರಂತರ, ಆತ್ಮ ಅಂತರ, ಅದಂತರ, ಖರೆ ಏನದ ಇದ್ರ ರಹಸ್ಯ ಅಂತಂದು ಭಾಳ ದೊಡ್ಡ. ಅವನಿಗೆ ಒಂದು ಹೆಜ್ಜೆ ಕಿಲ ಬೆಳೆದಿತ್ತು. ಅವ ಕುರ್ಚಿ ಮೇಲೆ ಬೆಳೆದಾನ, ಕುರ್ಚಿ ಮೇಲೆ ಕುಂತಾನ, ಕುರ್ಚಿ ಮೇಲೆ ಸತ್ತು ಹೋಗ್ಯಾನವ. ಅಂದ್ರೆ ಲೌಕಿಕ ಜ್ಞಾನ ಒಂದು ದುಡ್ಡಿಂದಿದ್ದಿಲ್ಲ ಅವನಲ್ಲಿ. ಲೌಕಿಕ ಜ್ಞಾನ ಎಂಬುದು ಒಂದು ದುಡ್ಡಿದ್ದಿದ್ದಿಲ್ಲ. ದೇವರಿಗೆ ಅವನಿಗೆ ಇಂಥ ಬುದ್ಧಿ ಕೊಟ್ಟಿದ. ಕುಂತಲೇ ಎಲ್ಲ ಏನದ ಆಲೋಚನೆ ಮಾಡೋದು, ಸೈನ್ಸ್ ಆಲೋಚನೆ ಮಾಡೋದು, ಈ ವಿಶ್ವ ಅಂದರೆ ಏನು, ಈ ಗ್ರಹಗಳು ಅಂದರೆ ಏನು, ಈ ಮನುಷ್ಯ ಅಂದರೆ ಏನು, ಜೀವ ಅಂದರೆ ಏನು, ಇವು ಆಕಾರ ಆದ ಏನು, ಹ್ಯಾಂಗೆ ಹುಡ್ತು, ಏನಿಲ್ಲ ಎಂಬುದು ಒಂದು ದೊಡ್ಡ ಆಲೋಚನೆ. ಅಂಥ ದೊಡ್ಡ ಆಲೋಚನೆ ಇದ್ದವ ಅವ ಏನು ಮಾಡ್ತಾನೆ ಅಂದ್ರೆ ಒಂದು ಬ್ಲ್ಯಾಕ್ ಹೋಲ್ ಅಂತ ಕಂಡು ಹಿಡಿತಾನೆ. ನಾವು ದುರ್ಬೀಜಲಿಂದ ಯಾಕಂದ್ರೆ ಯಾರೂ ಕಂಡು ಹಿಡ್ದಿಲ್ಲ ಅಂತ ಹೇಳ್ತೀವಿ ಬ್ಲ್ಯಾಕ್ ಹೋಲ್ ಅಂತ. ಅದ್ರ ಬಲ್ಲಿ ಅದರಿಂದ ವಿಶ್ವ ಹುಟ್ಟಿದ ಅಂತ ಪ್ರತಿಪಾದನೆ ಮಾಡ್ತಾನೆ. ಬ್ಲ್ಯಾಕ್ ಹೋಲ್ ಅಂತ ಒಂದು ಪ್ರಚಂಡವಾದಂಥ ಶಕ್ತಿ ಅದು, ಗೋಲಾಕಾರದು ಬ್ಲ್ಯಾಕ್ ಹೋಲ್ ಅಂತದ್ದು. ಅಂಥ ವಿಶ್ವ ಏನದಲ್ಲ ಅದರಿಂದೇ ಹುಟ್ಟಿದ ಅಂತ ಅಂತಾನೆ. 10 ಲಕ್ಷ ಕಿಲೋಮೀಟರ್ ಗ್ರಹಗಳಿದ್ರೆ ಅದು ಒಳಗೆ ಹಾಕೋತದ. ಯಾವುದು ಬ್ಲ್ಯಾಕ್ ಹೋಲ್, ಅಷ್ಟು ಶಕ್ತಿ ಉಳ್ಳೋದು. ಅವ ಏನಂತಾನೆ, ವಿಶ್ವ ಏನಾದ್ರು ಹುಟ್ಟಿದ್ರೆ ಅದರಿಂದೇ ಹುಟ್ಟಿದ ಅಂತ ಹೇಳ್ತಾನೆ. ಯಾರು ದೇವ್ರು ಮಾಡಿಲ್ಲ, ಯಾರು ಆತ್ಮ ಮಾಡಿಲ್ಲ, ಯಾರು ಪರಮಾತ್ಮ ಮಾಡಿಲ್ಲ. ಅದೆಲ್ಲ ಏನದ ನಮ್ಮ ನಂಬಿಕೆ ಅದ. ಆದ್ರೆ ಯಾರು ದೇವರಾಗಿ ಹೋಗ್ಯಾರ ಹೆಸರು ಆದ್ರೆ ಅವ್ರು ಯಾರೂ ಉಳಿದಿಲ್ಲ. ಶ್ರೀಕೃಷ್ಣ ಆಗಲಿ, ರಾಮ ಆಗಲಿ, ಬಸವಣ್ಣ, ಇಂಥವ್ರೆ ಸಾಯಿಬಾಬಾ, ಇದು ಯಾರು ಉಳಿದಾರೇನು? ಎಲ್ಲರೂ ಹೋಗ್ಯಾರ. ಉಳಿದವ ಯಾವಂದ್ರೆ ಪರಮಾತ್ಮ, ಶಾಶ್ವತ ಪರಮಾತ್ಮನೇ ಒಬ್ಬನೇ ಅಂತಂದರೆ ನಾವೇನು ನಂಬ್ತೇವು ಅದಕ್ಕೆ ಅವ ಅಲ್ಲ ಕಳೀತಾನೆ. ಅದರ ಒಂದು ಏನೋ ಶಕ್ತಿ ಅದ. ಇವತ್ತು ವಿಶ್ವ ನಡೆದ ಅಂದ್ರೆ ಒಂದು ಶಕ್ತಿ ಅದ. ಆ ಶಕ್ತಿಗೆ ಏನದ ನಾವು ಮಾನ್ಯತೆ ಕೊಟ್ಟು ಹ್ಯಾಂಗೊಂದು ಪದ್ಧತಿ ಪ್ರಕಾರ ನಡೆದ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕು. ಯಾರು ನಡ್ಸತ್ತಾರ ಏನು ಸುದ್ದಿ ಏನಿಲ್ಲ, ಅದೇ ಶಕ್ತಿಗೆ ಏನದಾರ ನಾವು ದೇವರಂತ ಅನ್ಬೇಕಾಗ್ತದೆ. ಭಾಗನೇ ಇಲ್ಲ ಅದ್ರ ಶಿವ ನಮ್ಗೆ ಏನಿಲ್ಲ. ಇವತ್ತು ಗ್ರಹಗಳು ನಡೆದವ, ಹುಣ್ಣಿ ಆಯ್ತದ, ಅಮಾಸೆ ಆಯ್ತದ, ಮಳೆ ಆಯ್ತದ, ಬ್ಯಾಸ್ಗಾಲ ಆಯ್ತದ, ಚಳಿಗಾಲ ಆಯ್ತದ, ಎಲ್ಲ ಅದ್ರ ಬೀಜನೆಲ್ಲ ಮನುಷ್ಯ ಒಂದು ಬದುಕಲತನ ವಾತಾವರಣದಾಗ. ಅಂದ್ರೆ ಇದು ಏನು ಶಕ್ತಿ ಅದ ಹಿಂದೆ, ಯಾರು ಹರ ಅಂಬೋದು ನಾವು ಭಾಳ ದೊಡ್ಡ ಮಾಡೋ ಆಲೋಚನೆ ಅದ. ಅಂಥ ಶಕ್ತಿಗೆ ಏನಾದ್ರೆ ನಾವು ದೇವರಂತ ಕರಿತೇವೆ. ಅದು ನಿರಾಕಾರ ಸ್ವರೂಪ. ಆ ನಿರಾಕಾರ ಸ್ವರೂಪವೇ ನಮ್ಮ ಲಿಂಗ. ಆ ನಿರಾಕಾರ ಸ್ವರೂಪವೇ ಸೃಷ್ಟಿ ಸ್ವರೂಪವೇ ನಾವು ಲಿಂಗ. ಅಸಲಿಗೆ ಬಸವಣ್ಣ ಏನು ಹೇಳಿನಂದ್ರೆ, ಇಂಥ ಲಿಂಗಕ್ಕೆ ಏಕದೇವ ಉಪಾಸನೆಗೆ ಪೂಜೆ ಮಾಡಿದ್ರೆ ಪರಿಪೂರ್ಣ ಇರುವಂಥ ಈ ಪ್ರಕೃತಿಯಲ್ಲಿ, ಈ ವಿಶ್ವದಲ್ಲಿ ಇರುವಂಥ ಗ್ರಹಗಳಾಗಲಿ, ಎಲ್ಲ ಮಹಾತ್ಮರಾಗಲಿ, ಎಲ್ಲ ಜೀವ ಜಂತುಗಳಿಗೆ ಏನೇನದಲ್ಲ ಅವರು ಪೂಜೆ ಮಾಡಿದಂಗೆ ಆಯ್ತದ ಎಂಬ ಸಲಕ ಅವರು ಲಿಂಗ ಕೊಟ್ಟರು. ಲಿಂಗ ಸುಮ್ಮನೆ ಕೊಟ್ಟಿಲ್ಲ ಅವರು. ನೀವು ದೇವ್ರ ಗುಡಿಗೆ ಹೋಗೋದು ಜರುತ್ತಿಲ್ಲ. ನೀವು ಮನೆಗೆ ಕುಂತು ಲಿಂಗ ಇಷ್ಟು ಲಿಂಗ ಪೂಜೆ ಮಾಡ್ಕೊರಿ, ನೀವು ಎಲ್ಲ ನಿಂಬಲ್ಲೇ ಕಾಣಿಸ್ತಾನೆ ಎಲ್ಲ ದೇವರು. ಇಂಥ ಒಂದು ಒಳ್ಳೆಯ ಆಲೋಚನೆ ಕೊಟ್ಟ ನಮ್ಮ ಬಸವಣ್ಣ. ಆದರೆ ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ನಾನು. ಬಯಲು ಬಯಲನ್ನೇ ಬಿತ್ತಿ, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯ್ತಯ್ಯ. ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಯ್ತಯ್ಯ. ನಿಮ್ಮ ಪೂಜಿಸಲು ಮುನ್ನವೇ ಬಯಲಾದರೂ ನಾನೇನೇ ನಂಬಿ ಬಯಲಾದನೆ ಕೂಡಲ ಸಂಗಮ ದೇವ. ಅಲ್ಲ, ಬಯಲಾದಿನಯ್ಯ ಗುಹೇಶ್ವರ. ಆದ್ರೆ ಇಂಥ ಬಯಲಿನಲ್ಲಿ ನಾವು ಬೆಳಿಬೇಕು, ಹೋಗಬೇಕು, ಜೀವನ ಕಳೀಬೇಕು. ಅಂದರೆ ಆ ಪರಶಿವ ತತ್ವನಲ್ಲಿ ನಾವು ಜೀವನ ಮಾಡಿ ಲೀನಾಗಬೇಕು. ಆ ಪರಶಿವ ತತ್ವದಲ್ಲಿ ನಾವು ಕಲಿಬೇಕು. ನಮ್ಮ ಆತ್ಮ ಏನದಲ್ಲ ಆ ಪರಶಿವದಲ್ಲಿ ಕಲಿಬೇಕು. ಅಂದರೆ ಬಯಲನ್ನೇ ಬಿತ್ತಿ, ಬಯಲನ್ನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಯ್ತಯ್ಯ. ನಿಮ್ಮ ಪೂಜಿಸಿದವರು ಅಂದರೆ ಪರಮಾತ್ಮನ ಪೂಜಿಸಿದವರು ಎಲ್ಲರೂ ಬಯಲಾಯಿದ್ರು. ಅಂದರೆ ಅಪರ ಶಿವ ತತ್ವದಲ್ಲಿ ಎಲ್ಲರೂ ಕಲ್ತು ಹೋದರು ಅಂತಂತಾರೆ. ಆದ್ರೆ ಶೂನ್ಯ ಅಂದರೆ ಏನು? ಒಂದು ಸರ್ವವ್ಯಾಪಕ ಸರ್ವಾತೀತ ತತ್ವ, ಎಲ್ಲವನ್ನು ಒಳಗೊಂಡು ಎಲ್ಲವನ್ನು ಮೀರಿ ತಾನೇ ತಾನಾದ ನಿಷ್ಕಲಂಗ ಶಿವತತ್ವಕ್ಕೆ ಶೂನ್ಯಲಿಂಗ ಅಂತ ಕರೀತಾರೆ ನಮ್ಮ ಶರಣ ಸಂಘದಲ್ಲಿ. ಏನಂತಾರ? ಒಂದು ಸರ್ವವ್ಯಾಪಕ ಸರ್ವಾತೀತ ಎಲ್ಲವನ್ನು ಒಳಗೊಂಡು ಎಲ್ಲವನ್ನು ಮೀರಿ ತಾನೇ ತಾನಾದ ನಿಷ್ಕಲಂಕ ಶೂನ್ಯ, ಇದಕ್ಕೆ ಶೂನ್ಯಲಿಂಗ ಅಂತ ಕರೀತಾರೆ. ಅಂದರೆ ನಂಬಲ್ಲೇ ಎಲ್ಲದ ತತ್ವ. ಅಂಥ ತತ್ವವನ್ನು ತಿಳಿದು ನಾವೇನಾದ್ರೆ ಶೂನ್ಯ ಆಗಬೇಕು.
ಶೂನ್ಯ ಅಂದ್ರೆ ನಿರ್ಜೀವ ಆಗೋದಂಬುದಲ್ಲ. ಶೂನ್ಯ ಅಂದರೆ ಏನಂದ್ರೆ ಎಲ್ಲ ವಿಷಯಗಳನ್ನು ತ್ಯಜಿಸಿ ಮನುಷ್ಯ ಒಂದು ಲಿಂಗ ಭಾವನೆ ಆಗಬೇಕು. ಮನುಷ್ಯ ಒಂದು ಒಳ್ಳೆಯ ಭಾವನೆಯಿಂದ ಬದುಕಬೇಕು. ಒಂದು ಮಾನವತೆಯಲ್ಲಿಂದ ಬದುಕದೇ ಏನದಲ್ಲ ಶೂನ್ಯ ತತ್ವ. ಶೂನ್ಯ ತತ್ವದಲ್ಲಿ ಸಿದ್ದರಾಮೇಶ್ವರ ಏನು ಹೇಳ್ತಾರೆ ಕೇಳೋಣ. ಆದಿಯಲ್ಲಿಯೂ ಬಯಲು, ಅಂತ್ಯದಲ್ಲಿಯೂ ಬಯಲು, ಮಧ್ಯದಲ್ಲಿಯೂ ಬಯಲು, ತೋರಿ ಕೇಳುವುದು ನೋಡ ಘಟೋ ಇದೇ ಸೃಷ್ಟಿ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಿಶ್ವದು ಮೊದಲನೇದು ಕೂಡ ಬಯಲೆ ಶೂನ್ಯ, ಅಂತ್ಯದಲ್ಲಿಯೂ ಬಯಲೆ, ಮತ್ತು ಇದೇ ಏನದ ಬಯಲೆ ಏನದಲ್ಲ ಇದೇ ಪರಿಪೂರ್ಣವಾದಂಥ ಒಂದು ಘಟ್ಟದ ಅಂತ ಹೇಳ್ತಾರೆ. ಬಸವಣ್ಣ ಏನಂತಾರೆ, ಬಯಲು ಮೂರ್ತಿ ಮಾಡಬಲ್ಲಾತನೇ ಶರಣ, ಆ ರೂಪವು ಬಯಲು ಮಾಡುವಾತನೇ ಲಿಂಗಾನುಭವಿ. ಬಯಲ ಮೂರ್ತಿ ಮಾಡುವಾತನೇ ಶರಣ. ಈ ಬಯಲು ಎಂಬುದು ನಿಮ್ಗೆ ಹೇಳ್ತೀನಿ, ಇದೊಂದು ಏನಂದ್ರೆ ಮನುಷ್ಯ ತನ್ನ ರಾಗ ದ್ವೇಷಗಳನ್ನು ತ್ಯಜಿಸಬೇಕು. ಬಯಲಾಗಬೇಕಾದ್ರೆ ಮನುಷ್ಯ ತನ್ನ ರಾಗ ದ್ವೇಷಗಳನ್ನು ತ್ಯಜಿಸಿ ಒಳ್ಳೆಯ ಗುಣಗಳನ್ನು ಹಿಡಿಬೇಕು. ಎಲ್ಲ ಆ ಪರಮಾತ್ಮನ ಭಾವನೆ ಅಂತ ತಿಳಿಬೇಕು. ನಮ್ಮದು ಏನು ಇಲ್ಲ ಅಂತ ತಿಳಿಬಾರ್ದು. ನಮ್ಮದು ಏನಿಲ್ಲ, ಮನೆ ಇಲ್ಲ, ಏನಿಲ್ಲ, ಎಲ್ಲ ಏನದಲ್ಲ, ಹೆಂಡರು ಎಲ್ಲ ಏನದಲ್ಲ, ನಮ್ಮ ಸಂಸಾರ ಸ್ಥಿತಿ ಗತಿ ಎಲ್ಲ ಏನದಲ್ಲ ಆ ಪರಮಾತ್ಮನೇ ಕೊಟ್ಟನ ಅಂತ ಆ ಭಾವನೆ ಇರಬೇಕು. ಅಂಥ ಭಾವನೆ ಇದ್ದರೆ ಏನದಲ್ಲ ಮನುಷ್ಯ ಆ ಬಯಲಿಗೆ ಕಾರಣ ಆಯ್ತಾನೆ. ನಮ್ಮ ಸ್ವಾರ್ಥ ಇತ್ತು, ನಮ್ಗೆ ಏನಾರು ಇತ್ತು, ನಂದಿ ಎಂಬುದು ಭಾವನೆ ಇದ್ರೆ ಅವು ಏನಾಯ್ತಲ್ಲ ಮುಂದೆ ದೆವ್ವಾಗಿ ಹುಡ್ತಾನಂತರ ಇಂಥ ಒಂದು ಆಲೋಚನೆ ಇರ್ತದೆ. ಅಸಲೇಕ ನಾವು ಶಿವ ತತ್ವದಲ್ಲಿ ಬಯಲಾಗಬೇಕು. ಇಂಥವನಿಗೆ ಏನಂತಾನಂದ್ರೆ ಬಸವಣ್ಣ, ಇಂಥ ಬಯಲು ಮೂರ್ತಿ ಮಾಡಬಲ್ಲಾತನೇ ಶರಣು. ಇಂಥ ಯಾರು ಇರ್ತಾರೆ, ಇಂಥ ವ್ಯಕ್ತಿತ್ವ ಯಾರು ಇರ್ತಾರೆ ಅಂಥವರಿಗೆ ಶರಣಂತಾರೆ. ಮಡಿವಾಳ ಮಾಚಿದೇವೇನಂತ ನೋಡೋಣ. ಸೀಮೆ ಸಂಬಂಧ ತಪ್ಪಿ ಹೋದಾತ ನಿನ್ನೆಲ್ಲ ಬಸವಣ್ಣ, ಲಿಂಗಕ್ಕೆ ಮಾಡುವುದು ಸೊಂಕದೆ ಹೋದಿಯಲ್ಲಿ ಬಸವಣ್ಣ, ಜಂಗಮ ಮಾಡಿದ ಮಾಟ ಕೈಯಲ್ಲಿ ಹಿಡಿದುಕೊಂಡು ಹೋದಿಯಲ್ಲ ಬಸವಣ್ಣ, ಬೆಳಗನ್ನು ಹುಟ್ಟು ಬಯಲಾದಿಯಲ್ಲ ಬಸವಣ್ಣ. ಯಾರು ನಮ್ಮ ಕಲಿದೇವರ ಅಂದರೆ ಮಾಚಿದೇವರಂತಾರೆ. ನೀನು ಬಸವಣ್ಣ ವಿಷಯದಾಗ ಏನಂತನಂದ್ರೆ, ಸೀಮೆ ಸಮ್ಮದೆ ತಪ್ಪಿ ಹೋದಾತ ನೀನಲ್ಲ ಬಸವಣ್ಣ, ಲಿಂಗಕ್ಕೆ ಮಾಡಿದ ಸೊಂಕದೆ ಹೋದಿಯಲ್ಲೇ ಬಸವಣ್ಣ, ಜಂಗಮ ಮಾಡಿದ ಮಾಟ ಕೈಯಲ್ಲಿ ಕಡಿದು ಹಿಂಡು ಹೋದಿಯಲ್ಲೇ ಬಸವಣ್ಣ. ಅಂದ್ರೆ ನೀ ಏನು ಬಸವಣ್ಣ ಇದ್ದಿ, ಎಂಥ ಒಂದು ಕಾರ್ಯ ಮಾಡಿದಂದ್ರೆ ಎಲ್ಲರಿಗೆ ಲಿಂಗವನ್ನು ಕೊಟ್ಟು ಸಮಾಜವನ್ನು ಎಲ್ಲ ಕುಲದವ್ರಿಗೆ ಕಲಿಸ್ಕೊಂಡು ಎಲ್ಲರೂ ಸರಿ ಒಂದು ಪ್ರೇಮದಿಂದ ಇದ್ದು ಎಲ್ಲರೂ ಸರಿ ಏನದಲ್ಲ ಒಂದು ದಾಸೋಹ ಮತ್ತು ಕಾಯಕ ಇವೆಲ್ಲ ಮುಂತಾದ ಏನೆಲ್ಲ ಮಾಡಿ ಏನದಲ್ಲ ನೀ ಬಯಲಾದೆ ಅಂತ ಯಾರಂತಾರೆ ಮಡಿವಾಳ ಮಾಚಿದೇವ ಅಂತ. ಈ ಬಯಲೆಂಬ ಶಬ್ದ ಸಾಧಾರಣ ಮನುಷ್ಯಗೆ ಬರೋದು, ನೆನಪಿಕ್ಕೆ ನೀವು. ಸಾಧಾರಣ ಮನುಷ್ಯಗೆ ಬರೋದಲ್ಲ. ತನ್ನ ಬಯಲು ನಿರ್ವೇದೊಳಗಿತ್ತು, ಮನ ಬಯಲು ನಿರ್ವೇದೊಳಗಿತ್ತು, ಭಾವ ಬಯಲೆ ನಿರ್ವೇದೊಳಗಿತ್ತು, ಬಯಲನ್ನೇ ಬೇಯಿಸಿದೆ, ಬಯಲುವನ್ನು ಆಯಿತು ಕೂಡಲ ಸಂಗಯ್ಯ. ಹಡ್ಪದಪ್ಪಣ ರಾಗ ದೇಶಗಳನ್ನು ತ್ಯಜಿಸಿ ಆತ್ಮವು ವಿಶ್ವದೊಳಗೆ ಸ್ಪರಿಸುವ ಸ್ಥಿತಿ ಬಚ್ಚ ಬಯಲಾದಿ ಆನಂದ ಅನುಭವೇ ಶೂನ್ಯ ಸಂಪಾದನೆ. ಇಲ್ಲಿ ರಾಗ ದೇಶಗಳನ್ನೆಲ್ಲ ತೆಗೆದು ಒಂದು ಪರಶಿವ ತತ್ವದಲ್ಲಿ ನಾವು ಲೀನ ಆಗಬೇಕು. ಪರಶಿವ ತತ್ವದಲ್ಲಿ ಅಂದ್ರೆ ಒಂದು ಭಾವನೆ ನಮ್ಮಲ್ಲಿ ಏನು ಬರಬೇಕಂದ್ರೆ, ಮನುಷ್ಯಂದು ದೇವರು ನಮ್ಮ ಹುಡ್ಸ್ಯನ ಮತ್ತು ಎಲ್ಲ ಕಾರ್ಯಗಳು ಅವನಿವೆ ಅಂತ ಒಂದು ಸಮರ್ಪಣೆಯ ಭಾವ ಯಾರ ಬಳಿ ಇರ್ತದ ಅವನಿಗೇನಾಗಲ್ಲ ಬಯಲಾಗ್ಲಿಕ್ಕೆ ಚಾನ್ಸ್ ಇರ್ತದೆ. ಅವ ಪರಶಿವ ತತ್ವದಲ್ಲಿ ಕಲಿತಾನ. ಯಾರು? ಮನುಷ್ಯ. ಅಂತ ಆಗಬೇಕಾದ್ರೆ ನಾವು ಒಳ್ಳೆಯ ಒಂದು ಗತಿಯಲ್ಲಿ, ಒಳ್ಳೆಯ ಒಂದು ಆಲೋಚನೆಯಲ್ಲಿ, ಒಳ್ಳೆಯ ಒಂದು ಜೀವನ ಪ್ರೇಮದಲ್ಲಿ ಅದರಲ್ಲಿ ನಾವು ಬಾಳಿದ್ರೆ ಮಾತ್ರ ಇಂಥ ಸ್ಥಿತಿ ನಮ್ಗೆ ಬರ್ತದೆ. ಫೋಕೋ ಹಲ್ಕಟ್ಟಿಯವ್ರು ಏನಂತಾರೆ, ನಾ ಯಾಕಂದ್ರೆ ಬಯಲು ವಿಷಯದಾಗ ಶರಣರು ಏನಂದ್ರೆ ಅದೇ ಹೇಳ್ತೀನಿ. ನಾ ಹೊರಗಿನ ವಿಷಯ ಹೇಳ ಹೊಂಟಿದೆ. ಶೂನ್ಯದಿಂದ ಮತ್ತೊಂದು ಶೂನ್ಯ ಹುಟ್ಟಲಾಗದು. ಇದು ಒಂದು ಸ್ಥಿತಿ, ಶೂನ್ಯದ ಸ್ಥಿತಿ ಅಂತರದಿಂದ ಮೂಲ ಸೃಷ್ಟಿ ಉತ್ಪನ್ನವಾಯಿತು.
ಅಂದ್ರೆ ಈ ಬುದ್ಧರು ಹೆಂಗೆ ಹೇಳ್ತಾರ ಹಾಗೆ ಫೌಕು ಹಗ್ಗ ಕಟ್ಟಿಯವ್ರು ಭೀ ಹೇಳ್ಯಾರ. ಏನಂದ್ರೆ ಶೂನ್ಯದಿಂದ ಎಲ್ಲ ಪೃಥ್ವಿ ಹುಡ್ತು, ಆಕಾಶ ಹುಡ್ತು, ಎಲ್ಲ ಹುಡ್ತು, ಮತ್ತು ಶೂನ್ಯದಾಗೆ ಲಯ ಇರ್ತದೆ. ಅದಕ್ಕೆ ಏನದಲ್ಲ ಅದು 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 ಒಂದು ಸ್ಥಿತಿ, ಅದು ಹುಟ್ಟೋದಲ್ಲ ಹೋಗೋದಲ್ಲ ಅಂತಂತಾರೆ. ಬಯಲು ಹುಟ್ಟುವುದಿಲ್ಲ, ಸಾಯೋದಿಲ್ಲ, ಅದು ಇಲ್ಲ, ಅಂಥವಿಲ್ಲ, ಅದು ಶಾಶ್ವತ, ಅದನ್ನು ಮುಟ್ಟಿದವನ್ನೇ ಮಹಾನುಭವ. ಸಿದ್ದೇಶ್ವರ ಸ್ವಾಮಿಗಳು ಅಂತಾರೆ. ಬಯಲು ಅಂದ್ರೆ ಈ ಚರಾಚರ ಜಗತ್ತಲ್ಲಿ ಇರುವಂಥ ಒಂದು ಪರಶಿವ ತತ್ವ ಏನದಲ್ಲ, ಅದು ಹುಟ್ಟೋದು ಸಾಯೋದು ಯಾಗಳಿಗೆ ಏನದಲ್ಲ ಒಂದು ಪರ್ಮೇಟವಾಗಿರ್ತದೆ. ಅದು ಯಾವುದು? ಆ ಬಯಲು. ಬಯಲು ಅಂದ್ರೆ ಪರಶಿವ ತತ್ವ, ಪರಶಿವ ಭಗವಂತ ಅಂತ ತಿಳಿಬೇಕು ನೀವು. ಭಗವಂತದಲ್ಲಿ ಲೀನ ಆಗೋ ಸಲಕ್ಕೆ ಬಯಲು ಅಂತಾರೆ. ಅಂಥದ್ದು ಏನಾರ ಅದಕ್ಕೆ ಯಾರು ಮುಡ್ತಾರ ಅವನೇ ಮಹಾನುಭಾವ ಸಿದ್ದೇಶ್ವರ ಹೇಳ್ತಾರೆ. ಚನ್ನಬಸವಣ್ಣ ಅಪ್ಪುವನ್ನು ಅಪ್ಪಿದ ವಾರಿ ಕಲ್ಲಿನಂತೆ, ವಾಯುವಿನ ಪರಿಮಳಿದಂತೆ, ಲಿಂಗವನ್ನು ಅಪ್ಪಿದ ಶಾಣ ದೇಹಿ ಎನ್ನಬಹುದೇ, ಕರ್ಪೂರದಂತೆ ಕೂಡಲ ಸಂಗಯ್ಯ ನಿಮ್ಮ ಶರಣರು. ಆದಿ ಆಧಾರವಿಲ್ಲದಂದು, ಹಮ್ಮು ಬಮ್ಮುಗಳಿಲ್ಲದಂದು, ಸುರಾಳ ಇಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದೆಂದು, ಸಚಾರವಿಲ್ಲದೆಂದು, ರಚನೆಗೆ ಬಾರದೆಂದು ಗುಹೇಶ ನೀನು ಒಬ್ಬನೇ ಇಲ್ಲಿದ್ದಿ. ಅಂದ್ರೆ ಪ್ರಥಮದಿಂದ ನೀನೇ ಬಯಲಿದ್ದೀಯ ಪರಶಿವ ತತ್ವ ಆದಂಬುದು ಒಂದು ಹೇಳಿಕೆ. ಇನ್ನು ಮುಖ್ಯವಾಗಿ ನಿಮಗೊಂದು ಮಾತು ಹೇಳ್ತೀನಿ ನಾನು. ಇದು ಒಂದು ಭಾಳ ದೊಡ್ಡ ವಿಷಯ. ನಮ್ಗೆ ಅದಕ್ಕೆ ಮುಟ್ಟಬೇಕಾಯ್ತು, ಬಯಲಿನಲ್ಲಿ ಕಲಿಬೇಕಾಯ್ತು, ಪರಶಿವದಲ್ಲಿ ತತ್ವ ಕಲಿಬೇಕಾಯ್ತಂದ್ರೆ ನಮ್ಮಲ್ಲಿ ಇರುವಂಥ ಏನು ದುರ್ಗುಣಗಳವ ಅವೆಲ್ಲ ಬಿಡಬೇಕು. ಅಂಥ ದುರ್ಗುಣಗಳನ್ನು ಬಿಟ್ಟರೆ ಮಾತ್ರ ನಾವೆಲ್ಲ ಬಯಲಿನಲ್ಲಿ ಹೋಗ್ತೀವಿ. ರಾಗ ದೇಶಗಳನ್ನು ಬಿಡಬೇಕು. ರಾಗ ದೇಶ ಬಿಟ್ಟಾಗ ಮನುಷ್ಯ ಆ ಪರಶಿವನಲ್ಲಿ ಬಯಲಾಯ್ತಾನ. ಇದು ಮಾತು ನೆನಪಿಕ್ರಿ ನೀವು. ಇಂಥ ಬಯಲು ತತ್ವ ಏನದಲ್ಲ ಭಾಳ ವಿಶಾಲವಾದ ನಮ್ಮ ಇದ್ರದಾಗ ನಮ್ಮ ಶರಣ ಸಾಹಿತ್ಯದಾಗ ಅದ. ಈ ಬಯಲು ಅಂದ್ರೆ ಈ ಖಾಲಿ ಖುಲ್ಲ ಜಾಗ ಅಲ್ಲ, ಅದು ಪರಶಿವನಲ್ಲಿ ಕೂಡುವುದೇ ಬಯಲು. ಅಂಥ ಪರಶಿವನಲ್ಲಿ ಕೂಡಬೇಕಾದ್ರೆ ನಾವು ಏನು ಮಾಡಬೇಕಾಯ್ತು ಅಂದ್ರೆ ಒಳ್ಳೆ ರಾಗ ದೇಶವನ್ನು ಬಿಟ್ಟು ಹ್ಯಾಂಗೆ ಬಸವಣ್ಣವ್ರು ಅಂತಾರೆ ಅವನಾರ ಅಂದ್ರೆ ನಮ್ಮ ಒಂದು ಭಾವನೆ ಬರ್ತದೆ. ಅಂಥ ಭಾವನೆ ಯಾರಲ್ಲಿ ಉಳಿತದ ಅವ ಪರಶಿವ ತತ್ವದಲ್ಲಿ ಕಲಿತಾನೆ. ಇದು ಮಾತು ನೆನಪಿಕರಿ. ನಿಸ್ವಾರ್ಥ ಬಿಟ್ಟು ಯಾರು ಮಾಡ್ತಾರ ಅವ ಪರಶಿವದಲ್ಲಿ ಕಲಿತಾನೆ. ಇದು ಬಯಲು ಮತ್ತು ಶೂನ್ಯದ ಆದಷ್ಟು ಏನದ ನಾವು ಪ್ರಯತ್ನ ಮಾಡಿ ಒಂದು 4-5 ವಚನ ಬರ್ಕೊಂಡು ಕೊಟ್ಟಿದ್ದೆ. ಆದರೆ ಇದು ಭಾಳ ದೊಡ್ಡ ವಿಷಯ, ನನಗೆ ಮುಟ್ಟೋ ವಿಷಯ ಅಲ್ಲ. ಇದು ನಿಮ್ಗೆ ಹೇಳ್ತೀನಿ ನಾನು. ನಮ್ಮಂಥ ಸಾಮಾನ್ಯರ ಮನುಷ್ಯರು ಇಂಥ ವಿಷಯದ ನಮ್ಗೆ ಹೇಳೋದು ಅಲ್ಲೇ ಅಲ್ಲ. ಆದರೆ ಪ್ರಯತ್ನ ಮಾಡಿ ನಾ ಏನದಲ್ಲ ಇಷ್ಟು ವಿಷಯ ಹೇಳೀನಿ. ಇನ್ನೊಂದು ವಿಷಯ, ನಾವೊಂದು ದೊಡ್ಡ ಸ್ಥಾನಕ್ಕೆ ಹೇಳ್ಕೊಬಾರ ಹೊಂಟೇವಿ. ನಿಮ್ಗೆ ಹೇಳ್ತೀನಿ, ಎಲ್ಲರಿಗೂ ತಿಳಿಬೇಕು, ನವಯುವಕರಿಗೆ ತಿಳಿಬೇಕಂತ ಹೇಳ್ತೀನಿ. ನಮ್ಮ ಮುದುಕರಿಗೆ ಜರುರತ್ತಿಲ್ಲ ಈ ಮಾತು, ನವಯುವಕರಿಗೆ ತಿಳಿಬೇಕು. ಏನಂದ್ರೆ ನನಗೆ ಏತಾಗ ಒಂದು 14-15 ಸನ್ಮಾನಗಳು ಸಿಕ್ಕ್ಯಾವ ಜೀವನದಾಗ. ನಾನು ದೊಡ್ಡ ಸ್ಥಾನಕ್ಕೆ ಹೇಳ ಹೊಂಟಿದ್ದೆ. ಕೇಳ್ರಿ, ನಿಮ್ಗೆ ಎಲ್ಲರಿಗೂ ಒಂದು ಉಪದೇಶ, ಒಂದು ಸಂದೇಶ. ನವಯುವಕರಿಗೆ 14-15 ಸನ್ಮಾನಗಳು ಸಿಕ್ಕ್ಯಾವ ನನ್ನ ಜಿಂದಗಿದ ಏತಂಗ 65 ವರ್ಷದಲ್ಲಿ. ಆದ್ರೆ ಅದು ಸಿಕ್ಕ್ಯಾವಂತ ನಾವು ಉಬ್ಬಿಲ್ಲ, ಸಿಕ್ಕ್ಯಾವಂತ ನಾವು ಬಿಟ್ಟಿಲ್ಲ. ಅದು ಹ್ಯಾಂಗೆ ಸಿಕ್ಕ್ಯಾವ ಅಂದ್ರೆ ಎಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ, ನಿಮ್ಮ ಒಂದು ಸಮಾಜದ ಒಂದು ಸಹಯೋಗದಿಂದ ನೀವು ಎಲ್ಲರೂ ನನಗೆ ಸಾಥ್ ಕೊಟ್ಟಿರಿ. ಅದಕ್ಕೇನಾದ್ರೆ ಅದು ನನಗೆ ಆ ಸನ್ಮಾನ ನಂದಲ್ಲ, ಅದು ನಿಮ್ಮದೇ. ಆದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯಗಳು ಏನದಲ್ಲ, ನೀವು ನವಯುವಕರು ನಿನ್ನ ನೋಡ್ರಿ, ಅವರು ಶ್ರೀಹರಿ ನಮ್ಮ ನರಹರಿ ಬಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡ್ಯಾರ. ನಾ ತಿಳಿದಿದ ಅಲ್ಲಿ ಏನದ ಏನಿಲ್ಲ, ಉಷ್ಟ್ಕನ ಮಂದಿ ಬರ್ತಾರೆ. ಗೊಂತೆಗಾಲಿಗೆ ಹೋಗಬೇಕು 2-3 ಕಿಲೋಮೀಟ್ರ್. ಯಾರು ಬರ್ತಾರೆ ಅಂದ್ರೆ ನಮ್ಮ ಅಂಚನಾಕನ ಮೀರಿದ ಮಂದಿ ಬಂದಾರ. ನಾವು ಹಿಂಗೆ ಬರ್ತದೆ ಅಂತ ತಿಳಿದಿಲ್ಲ. ಅಕ್ಕವ್ರು ಭಾಳ ಖುಷಿಯಾಗಿರಿ ಇಷ್ಟು ಮಂದಿ ನೋಡಿ. ಆದ್ರೆ ಅದಕ್ಕೆ ಹೊಣೆಗಾರರು ಯಾರು ಅಂದ್ರೆ ನೀವು ನವಯುವಕರು. ಇದಕ್ಕೆ ನಾವು ಒಪ್ಕೋಬೇಕಾಯ್ತದ. ನಮ್ಗಿಂತ ಹೆಚ್ಚಿಗೆ ನೀವೇ ಏನದಲ್ಲ ಭಾಳ ಫುಲ್ ದಂಧೆ ಮಾಡಿರಿ, ಅದಕ್ಕೆ ಸಕ್ಸಸ್ ಮಾಡಿರಿ. ಮತ್ತು ಅವರು ನಮ್ಮ ನರಹರಿಗೆ ಭೀ ಏನಾದ್ರೆ ಭಾಳ ಇಂತಜಾಮ್ ಮಾಡ್ಯಾರ. ಅವ್ರಿಗೆ ಭೀ ಏನಾದ್ರು ಸಮಾಜ ಪರವಾಗಿ ಏನೆಲ್ಲ ಭಾಳ ಧನ್ಯವಾದ. ಹಿಂಗೆ ಏನಾದ್ರು ಕಾರ್ಯಕ್ರಮ. ಈಗ ಇನ್ನೊಂದು ನಮ್ಮ ಅಧ್ಯಕ್ಷ ಸೆಕ್ರೆಟರಿ ಸಾಹೇಬ್ ಅವ್ರು ಕುಂತಾರ,
ಮತ್ತು ಅನುಭವ ಮಂಟಪದು ಇವರು ನಮ್ಮ ಸಂಗಪ್ಪ ಅವರು ಅವರೆಲ್ಲ ಹರ ಅಶೋಕ್ ಇವರೆಲ್ಲ ನಾವು ಬಸವಜ್ಯೋತಿ ಕಾರ್ಯಕ್ರಮವನ್ನು ಮಾಡತ್ತಿದ್ದೆವು. ವರ್ಷಿಗೆ 24 ಬಸವಜ್ಯೋತಿ ಐತವೆ. ಸೆಕ್ರೆಟ್ರಿ ಸಾಬ್ ವರ್ಷಿಗೆ 24 ಬಸವಜ್ಯೋತಿ ಐತವೆ. ಅದನ್ನು ನಾವು ಯಾರಿಗೆ ಕಳಿಸ್ಬೇಕು? 24 ಆಲೋಚನೆ ಮಾಡಿದೆ. ಹ್ಯಾಂಗೆ ಒಯ್ಬೇಕಿದು? 24 ಮಂದಿ ಯಾರ್ಯಾರಿಗೆ ಕಳಿಸ್ಬೇಕು ವರ್ಷಿಗೆ? ಭಾಳ ದೊಡ್ಡ ಆಲೋಚನೆ ಅದ ಇದು. ಇದು ಹ್ಯಾಂಗೆ ಮುಗಿಸ್ಬೇಕು, ಹ್ಯಾಂಗೆ ನಡೆಸ್ಬೇಕಿದು? ಭಾಳ ದೊಡ್ಡ ಆಲೋಚನೆ ಅದ. ಇನ್ನು ಯಾರು ದಿಕ್ಕಿರೋದ್ರೆ ಇದ್ದವರೇ ನಮ್ಮವರೇ ಮಂದಿ ಯಾರು ಹೇಳ್ತಾರೆ ಮಾಡ್ತಾರೆ, ಇದು ಮುಗಿಸ್ಬೇಕತ್ತ ರುಕಾಸ್ಲಕ್ಕಾರ ಬರೋದು. ಇದಕ್ಕೆ ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು? ಮಾಡ್ಲತ್ತರ ಭಾಳ ಒಳ್ಳೇದು. ಈಗ ರುಕಾಸ್ಬಾರ್ದು. ಯಾಕೆ ಹಿಂಗೆ ಪ್ರಸಾದ ನಡೆದ ನೋಡ್ರಿ, ಈಗ 2-3 ವರ್ಷ ಹಿಡಿದು ಹಾಗೆ ಇದು ಬೇಡ ತಡಿಬಾರ್ದು. ಯಾರಿಗಲಿ ಇದಕ್ಕೆ ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು ಹೇಳೋ. ಅಲ್ಲಲ್ಲ ಹಂಗಲ್ಲ, 24 ಯಾರಿಗೆ ಕರ್ಸಿ, ಯಾವ ಸ್ವಾಮಿಯವ್ರಿಗೆ ಕರ್ಸಿರಿ? 24 ನೋಡಿರಿ, ಜರ ಆಲೋಚನೆ ಮಾಡಿರಿ. ಅಂದ್ರೆ ಕರ್ಸ್ಬೇಕು, ಚಂದ ಒಳ್ಳೆಯವ್ರಿಗೆ ಕರ್ಸ್ರೆ ಪ್ರಭಾವ ಇಡ್ತಾವಂಬದು ನನ್ನ ಉದ್ದೇಶ ಅಂಬೋದು. ನಾವು ಮಾಡಬೇಡ್ದು ಅಂಬಲ್ಲ ಹೊಂಟಿದೆ. ಇದು ಭೀ ಏನದ ಆಲೋಚನೆ ಮಾಡಬೇಕು ನಾವು. ಇದಕ್ಕೇನದ ಮುರಿಬ್ಯಾಡ್ದು. ಏನೇ ಭಾವನೆ ಅದ ನವೀಕರು ಮುಂದಕ್ಕೆ ಬಂದಾರ, ಅದಕ್ಕೇನದ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಭಾಳ ಜರೂರಿ ಅದ. ನಾವು ಮಾಡೋದು ದಂಧೆ ಅವ್ರು ಮಾಡ್ಲತ್ತಾರಂದ್ರೆ ಇವತ್ತು ಭಾಳ ದೊಡ್ಡ ದಂಧೆ ಅದ. ಅದು ಪುಸ್ತಕ ಭಾಳ ದೊಡ್ಡ ದಂಧೆ ಅದ. ಅವ್ರಿಗೆ ಏನದಲ್ಲ ಭಾಳ ಧನ್ಯವಾದ ಹೇಳಬೇಕು ನವೀಕರಿಗೆ. ಇವತ್ತಿನ ಪ್ರಸಾದ್